ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಎಸ್ಐಟಿಯಿಂದ ಪೆನ್ ಡ್ರೈವ್ ತನಿಖೆ ತೀವ್ರಗೊಂಡಿದೆ. ವಿಡಿಯೋ ಲೀಕ್ ಮಾಡಿದವರ ಮೂಲ ಕೆದಕುತ್ತಾ ಇದೆ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ವಿಚಾರಣೆ ನಡೆಸಿದೆ ಎಸ್ಐಟಿ. ನಾನು ವಿಡಿಯೋ ಲೀಕ್ ಮಾಡಿಲ್ಲ ಅಂತ ಕಾರ್ತಿಕ್ ಹೇಳಿದ. ನಾನು ಯಾವುದೇ ವಿಡಿಯೋ ಲೀಕ್ ಮಾಡಿಲ್ಲ. ದೇವರಾಜೇಗೌಡರಿಗೆ ವಿಡಿಯೋ ಇರುವ ಪೆನ್ ಡ್ರೈವ್ ಕೊಟ್ಟಿದ್ದೆ. ದೇವರಾಜೇಗೌಡ ಹೊರತುಪಡಿಸಿ ಇನ್ಯಾರಿಗೂ ವಿಡಿಯೋ ಕೊಟ್ಟಿಲ್ಲ. ವಿಡಿಯೋ ನಾನು ಹಂಚಿಲ್ಲ ಅಂತ ದೇವರಾಜೇಗೌಡ ಕೂಡ ಹೇಳಿದ್ದಾರೆ. ಬಿಜೆಪಿ ಮುಖಂಡರಾದಂಥ ಮುನಿಯಾಸ್ಪುರ ಕ್ಯಾಂಡಿಡೇಟ್ ಆಗಿದ್ದೀವಿ. ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗೆ ಯಾರು ಕೊಡಲಿಲ್ಲ. ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥದ್ರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರಕ್ಕೆ ಹೋಗಿದ್ದೆ. ಬಟ್ ಇವರು ಇದೇ ಥರ ಮೋಸ ಮಾಡಿದ್ರು ನನಗೆ. ಈಗ ನಿನ್ನೆ ಮೊನ್ನೆ ನಡೀತಾರ ವಿದ್ಯಮಾನ ಅಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರೈವ್ ಇವರೇ ಹಂಚಿದ್ರು, ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು, ಬಿಜೆಪಿ ಹಂಚ್ಕೊಂಡವ್ರು ನನಗೆ ಗೊತ್ತಿಲ್ಲ. ಬಟ್ ಇವ್ರು ಒಬ್ರಿಗೆ ಬಿಟ್ಟರೆ ನಾನು ಯಾರು ಕಾಪಿ ಕೊಟ್ಟಿಲ್ಲ. ಈಗ ನೋಡ್ರಿ ಅವ್ರು ಬಚಾವಾಗೋಸ್ಕರ ನನ್ನ ಮೇಲೆ ಇಲ್ದಾರ ಅಪವಾದ ಹೊರಿಸ್ತಾರೆ. ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿದ್ದಾರೆ, ಇನ್ನೊಬ್ರಿಗೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ಗೆ ಕೊಡೋದಾಗಿಲ್ಲ ಸ್ವಾಮಿ. ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ? ಮತ್ತೊಂದು ಸಲ ಹರೀಶ್ ನಮ್ಮ ಜೊತೆ ಇದ್ದಾರೆ, ಪ್ರಶಾಂತ್ ನಾಥು ನನ್ನ ಜೊತೆ ಇದ್ದಾರೆ. ಮೊದಲಿಗೆ ನಾನು ಪ್ರಶಾಂತ್ನ ಮಾತನಾಡಿಸ್ತೀನಿ. ಪ್ರಶಾಂತ್, ರಾಜಕೀಯ ದಾಳಗಳು, ರಾಜಕೀಯ ಮೇಲಾಟಗಳು ಏನೇ ಇರಬಹುದು ಪ್ರಶಾಂತ್, ಏನೇ ಜಿದ್ದಾಜಿದ್ದಿ ಇರಬಹುದು, ಈ ರೀತಿ ಅಷ್ಟು ಜನ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಗಟ್ಟಲೆ ಪೆನ್ ಡ್ರೈವ್ಗಳನ್ನು ಹಂಚೋ ಈ ವಿಕೃತ ಏನು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅನ್ನೋದು ಸಾಬೀತಾದರೆ ಶಿಕ್ಷೆ ಘೋರ ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರ. ಅದರಲ್ಲಿ ನೋ ಸೆಕೆಂಡ್ ಥಾಟ್ ಇನ್ ಇಟ್. ಆದರೆ ಈಕ್ವಲಿ ಇವರುಗಳು ತಪ್ಪಿತಸ್ಥರಲ್ವಾ? ಹೂ ಎವರ್ ಡಿಡ್ ಇಟ್? ಹೆಣ್ಣು ಮಕ್ಕಳ, ಅವರ ಕುಟುಂಬ, ಅವರ ಇಡೀ ಜೀವನ ಹಾಳು ಮಾಡಿದವ್ರು ಇವರು ಎಷ್ಟರ ಮಟ್ಟಿಗೆ ನಿಂತ್ಕೋತಾರೆ ಸಮಾಜದಲ್ಲಿ? ಯಾವ ರೀತಿ ವಿಕೃತಿ ಪ್ರಶಾಂತ್? ಒಂದು ಕಡೆ ಆ ವಿಡಿಯೋಗಳಲ್ಲಿರೋ ವಿಕೃತಿನ ನಾವು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಮತ್ತಿನ್ನೊಂದಕ್ಕೆ ಆ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಪೆನ್ ಡ್ರೈವ್ಗಳಲ್ಲಿ ಹಚ್ಚೋ ಈ ಮಾನಸಿಕತೆ ಬಗ್ಗೆ ಏನನ್ಸುತ್ತೆ? ಆ ಹೆಣ್ಣು ಮಕ್ಕಳು ಏನು ಮಾಡಿದ್ರು ಇವರಿಗೆ? ಹೆಣ್ಣು ಮಕ್ಕಳು ಮಾಡಿದ್ದು ಏನು, ಯಾಕೆ, ಎಲ್ಲವೂ ಇನ್ನೊಂದು ಡಿಬೇಟ್ ಆಗುತ್ತೆ. ಆದರೆ ಅದನ್ನು ಪೆನ್ ಡ್ರೈವ್ಗಳಲ್ಲಿ, ಸಾವಿರಾರು ಪೆನ್ ಡ್ರೈವ್ಗಳಲ್ಲಿ ಹಂಚಿದ್ದಿದೆಯಲ್ಲ, ಇದು ಯಾವ ಮಾನಸಿಕತೆ ಇವ್ರುಗಳದ್ದು? ಅವರು ನೋಡಿ, ಕರ್ನಾಟಕದ ರಾಜಕಾರಣದಲ್ಲಿ ಈ ರೀತಿಯ ಸಿಡಿಗಳನ್ನು ರಾಜಕಾರಣದ ದ್ವೇಷದಿಂದ ಹನಿ ಟ್ರ್ಯಾಪ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಉದಾಹರಣೆಗಳಿವೆ. ಈಗ ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರು ಅಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೆ ಪ್ರತಿಯೊಬ್ಬ ತಪ್ಪಿತಸ್ಥ ಇದ್ದಾನೆ. ಫಾರ್ ಎಕ್ಸಾಂಪಲ್, ಪ್ರಜ್ವಲ್ ರೇವಣ್ಣ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತಾನು ನಡೆಸ್ತಾ ಇರತಕ್ಕಂಥ ಕೃತ್ಯಗಳನ್ನು ಯಾಕೆ ರೆಕಾರ್ಡ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ತನಿಖೆಯಿಂದ ಹೊರಗಡೆ ಬರಬೇಕು. ಈಗ ಬರ್ತಾ ಇರತಕ್ಕಂಥ ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ಅವರೇ ಅದನ್ನು ರೆಕಾರ್ಡ್ ಮಾಡ್ತಾ ಇದ್ರೆ, ಪ್ರಜ್ವಲ್ ರೆಕಾರ್ಡ್ ಮಾಡ್ತಾ ಇದ್ರೆ ಯಾಕೆ ಮಾಡ್ತಾ ಇದ್ರು? ಈ ಪ್ರಶ್ನೆ ಎಲ್ಲರಲ್ಲೂ ಹೇಳೋದು ಸ್ವಾಭಾವಿಕ. ಇಷ್ಟೊಂದು ಕೃತ್ಯಗಳನ್ನು ವಿಡಿಯೋ ಮಾಡಿಟ್ಕೊಂಡು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಹೆಣ್ಮಕ್ಳಿಗೆ, ಅಥವಾ ಇಲ್ಲ ಈ ರೀತಿಯ ಒಂದು ಮಾನಸಿಕ ವಿಕೃತಿ ಪ್ರಜ್ವಲ್ ರೇವಣ್ಣಗಿತ್ತು? ಅದು ಮೊದಲ ಪ್ರಶ್ನೆ. ಎರಡನೇದು, ಸರಿ, ಈ ರೀತಿಯ ವಿಡಿಯೋಗಳನ್ನು ಮಾಡಿದ್ದು ನೋಡಿ, ಪ್ರತಿಯೊಬ್ಬರ ಓರಿಯೆಂಟೇಷನ್ ಕೂಡ ಒಂದು ಪ್ರೈವೇಟ್ ಆಗಿರುತ್ತೆ. ಪ್ರತಿಯೊಬ್ಬನಿಗೂ ಒಂದು ಖಾಸಗಿ ಜೀವನ ಇರುತ್ತೆ. ಆ ಖಾಸಗಿ ಜೀವನದ ವಿಡಿಯೋಗಳು ಕಾರ್ತಿಕ್ ಬಳಿ ಬಂದದ್ದು ಹೇಗೆ? ಅಂದರೆ ಮೊಬೈಲ್ನಲ್ಲಿ ಇಟ್ಕೊಂಡು ಯಾರಿಗೆ ಬೇಕಾದರೂ ಮೊಬೈಲ್ ಕೊಟ್ಕೊಂಡು ಆ ವಿಡಿಯೋಗಳನ್ನು ತೆಗೆದುಕೊಳ್ಬೋದು ಅಂತಕ್ಕಂಥ ಪರಿಸ್ಥಿತಿ ಹಾಸನದಲ್ಲಿತ್ತ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು. ಕಾರ್ತಿಕ್ ಯಾಕಾಗದನ್ನು ದೇವರಾಜೇಗೌಡರಿಗೆ ಕೊಟ್ಟರು? ದೇವರಾಜೇಗೌಡರಿಗೆ ಕೊಟ್ಟು 1 ವರ್ಷಗಳ ಕಾಲದಿಂದ ಇದರ ಗುಸುಗುಸು ನಡೀತಾ ಇದೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಈ ರೀತಿಯ ಪ್ರಕರಣ ನಡೀತಾ ಇದೆ ಅಂತಕ್ಕಂಥದ್ದರ ಬಗ್ಗೆ ಮಾಧ್ಯಮಗಳ ಎದುರುಗಡೆ ಬಂದು ಹೇಳಿಲ್ಲ. ಹಾಗಿದ್ರೆ ಹಣಕ್ಕಾಗಿ ವ್ಯವಹಾರ ನಡೆದಿತ್ತಾ? ಇಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾಗಿ ವಿಡಿಯೋಗಳು ಬಳಕೆ ಆಗ್ತಾ ಇದ್ವಾ? ತನಿಖೆಯಿಂದ ಹೊರಗಡೆ ಬರಬೇಕು. 4ನೇ ಅಂಶ, ಪ್ರಜ್ವಲ್ ರೇವಣ್ಣ ಜೊತೆಗಿರ್ತಕ್ಕಂಥ ಮಹಿಳೆಯರು ಯಾರು? ಸಮ್ಮತಿಯಿಂದ ನಡೆದದ್ದ, ಅಸಮ್ಮತಿಯಿಂದ ಬಲವಂತವಾಗಿ ನಡೆದದ್ದ, ಅಥವಾ ತನ್ನ ರಾಜಕೀಯ ಪವರನ್ನು ಉಪಯೋಗಿಸಿಕೊಂಡು ಆಮಿಷಗಳನ್ನು ಒಡ್ಡಿ
ಅಥವಾ ಒಂದಿಷ್ಟು ಜಬರ್ ಮಾಡಿ, ಅಂದರೆ ಒಂದಿಷ್ಟು ಬಲವಂತ ಮಾಡಿ ಪ್ರಜ್ವಲ್ ರೇವಣ್ಣ ಈ ಎಲ್ಲ ಕೃತ್ಯಗಳನ್ನು ನಡೆಸ್ತಾ ಇದ್ರ ಅಂತಕ್ಕಂಥದ್ರ ಬಗ್ಗೆ ತನಿಖೆಯಿಂದಲೇ ಹೊರಗಡೆ ಬರಬೇಕು. ಮಾತುಗಳು ಏನೇ ಇರಲಿ, ಅವು ಸಮ್ಮತಿ ಇತ್ತ, ಅಸಮ್ಮತಿ ಇತ್ತ, ಬಲವಂತ ಇತ್ತ, ಆಮಿಷ ಇತ್ತ, ಈ ಎಲ್ಲ ಸಂಗತಿಗಳು ಹೊರಗಡೆ ಬರಬೇಕಾಗತ್ತೆ. ಪಾಲಿಟಿಕ್ಸ್ ಬಿಡಿ, ಅಂದರೆ ಈಗ ಚುನಾವಣೆಯ ಹೊಸ್ತಿಲಲ್ಲಿ ಈ ಸಿಡಿಗಳು ಬರ್ತವೆ ಅಂತಂದ್ರೆ ಅದಕ್ಕೊಂದು ಪೊಲಿಟಿಕಲ್ ಆ್ಯಂಗಲ್ ಇದ್ದೇ ಇರುತ್ತೆ. ಪೊಲಿಟಿಕಲ್ ಆ್ಯಂಗಲ್ ಇರದೇ ಇದ್ದರೆ ಈ ಸಿಡಿಗಳು ಹೊರಗಡೆನೇ ಬರ್ತಾ ಇರಲಿಲ್ಲ. ಆದರೆ SIT ತನಿಖೆಯಿಂದ ಹೊರಗಡೆ ಬರಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಈಗ ಈ ಮನೆ ಕೆಲಸದವಳ ಪ್ರಕರಣದಲ್ಲಿ, ಅಂದರೆ ಪ್ರಜ್ವಲ್ ರೇವಣ್ಣ ರಾಜಕಾರಣ ಅಂದರೆ ಇದನ್ನೇ ಅಂತ ತಿಳ್ಕೊಂಡಿದ್ರ ಅನ್ನುವ ಪ್ರಶ್ನೆ ಹೇಳುತ್ತಾ ಸಿಡಿಗಳ ಸಂಖ್ಯೆಗಳನ್ನು ಕೇಳಿದ್ರೆ ಎಷ್ಟೋ 2976 ಅಂತ ಹೇಳ್ತಾರೆ. ಅದೇ ಎಕ್ಸಾಗರೇಟೆಡ್ ಫಿಗರು. ಇದರಲ್ಲಿ ನಕಲಿ ಸಿಡಿಗಳೆಷ್ಟಿವೆ, ಅಸಲಿ ಸಿಡಿಗಳೆಷ್ಟಿವೆ, ಯಾಕಾಗ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು, ಆ ರೆಕಾರ್ಡ್ ಮಾಡಿಕೊಂಡು ಏನು ನಡೆಸ್ತಾ ಇದ್ರು, ಇವೆಲ್ಲವೂ ಅಂದ್ರೆ ಈಗ ಒಬ್ರು ಇಬ್ರು ದೂರು ಸಲ್ಲಿಸ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಹೊರಗಡೆ ಬರ್ತಾ ಹೋಗ್ತಾರೆ. ಆಲ್ ಆರ್ ಕಲ್ಪ್ರಿಟ್ಸ್. ಒಂದು ವರ್ಷದಿಂದ ಎಲ್ರಿಗೂ ಗೊತ್ತಿತ್ತು, ಬಿಜೆಪಿ ನಾಯಕರಿಗೆ ಗೊತ್ತಿತ್ತು, JDS ನಾಯಕರಿಗೆ ಗೊತ್ತಿತ್ತು, ಈ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಏನ್ ಮಾಡಕ್ ಹೊರಟಿದ್ರು? ಅಲ್ಲ, ಇವರು ನಿಜವಾಗ್ಲೂ ಮುತುವರ್ಜಿ ಇಟ್ಕೊಳ್ಳೋರಾದ್ರೆ, ನಿಜವಾಗ್ಲೂ ಕಾಳಜಿ ಇರೋರಾದ್ರೆ ತೆಗೆದು ಒಂದು ಕಂಪ್ಲೇಂಟ್ ಯಾರಾದ್ರೂ ಆ ಪ್ರಯತ್ನ ಪಟ್ರ? ಅಂಡ್ ಇವರುಗಳ ರಾಜಕೀಯ ಮೇಲಾಟಗಳಂದ್ರೆ ಪೆನ್ ಡ್ರೈವ್ ಹಂಚೋದು, ಮಾನ ಮರ್ಯಾದೆ ಇದೆಯಾ ಪ್ರಶಾಂತ್ ಇವರಿಗೆ? ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್. ನಾನು ಹೇಳೋದು, ಇವ್ರ ಮನೆ ಹೆಣ್ಮಕ್ಕಳ ವಿಡಿಯೋಸ್ ಹಿಂಗೇನಾದ್ರೂ ಬಂದಿದ್ದಿದ್ರೆ ಅದನ್ನ ಪೆನ್ ಡ್ರೈವ್ ನಲ್ಲಿ ಹಂಚ್ತಿದ್ರ? ನಿಜವಾಗ್ಲೂ ನ್ಯಾಯ ಸಿಗಬೇಕು ಅಂದಿದ್ದಿದ್ರೆ ಪೊಲೀಸ್ ಠಾಣೆ ಮೆಟ್ಟಲ್ ಹತ್ತಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋ ಅಷ್ಟು ಧೈರ್ಯ ತೋರಿಸ್ಲಿಲ್ವಾ ಇವ್ರು ಯಾವಾಗ್ಲೂ? 1 ವರ್ಷ ಬೇಕಾಯ್ತಾ? ಅಂಡ್ ಈ ಕಾರ್ತಿಕ್, ಇವನ್ ಡ್ರೈವರ್ ಕಾರ್ತಿಕ್ ಇದಾನಲ್ಲ, ಅವನಿಗೆ ಏನೇ ನೋವಾಗಿರ್ಬಹುದು, ಕಾನೂನಾತ್ಮಕ ಒಂದು ಹೋರಾಟ ಮಾಡಬೇಕಾಗಿತ್ತು. ಅದನ್ನ ತಗೊಂಡೋಗಿ ಇನ್ನೊಬ್ಬರು ಕೊಟ್ಟು ಮತ್ತೊಬ್ರು ಏನ್ ಸಾಧಿಸ್ಬಿಟ್ರು ಇದರಿಂದ? ಅಂಡ್ ಇದನ್ನ ಇದು ಹಂಚೋ ವಿಷಯನ ಇದು? ನಿಮಗೆ ಧೈರ್ಯ ಇದ್ರೆ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿ ಒಂದು ಕಾನೂನಾತ್ಮಕ ಹೋರಾಟ ಮಾಡಬೇಕು. ನಿಮಗೆ ನಿಜವಾಗ್ಲೂ ಆ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಿದ್ರೆ. ಅಲ್ಲ, ಅದರಲ್ಲಿ 2-3 ಸಂಗತಿಗಳಿವೆ. ಈಗ ಚುನಾವಣೆ ಸಂದರ್ಭದಲ್ಲಿ ಯಾರದನ್ನು ಹೊರಗಡೆ ತಂದರು ಅಂತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗತ್ತೆ. ಆದರೆ ಈ ಕಾರ್ತಿಕ್ ಹೇಳ್ತಿದ್ದಾರೆ, ನಾನು ದೇವರಾಜೇಗೌಡರಿಗೆ ಒಬ್ಬರಿಗೆ ಕೊಟ್ಟೆ, ಇನ್ನೊಬ್ರಿಗೆ ಕೊಡಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು? ಅವರೇ ಹೋಗಿ ಕೊಟ್ಟಿರಬಹುದು, ಅಥವಾ ದೇವರಾಜೇಗೌಡರು ಇನ್ನೊಬ್ರಿಗೆ ಕೊಟ್ಟಿರು. ಇದು ಒಂದು ತನಿಖೆಯ ಭಾಗ. ಯಾರಿಗೆ ಕೊಟ್ಟರು, ಹೇಗೆ ಬಿಡುಗಡೆಗೊಳಿಸಿದ್ರು, ಆ ಮಹಿಳೆಯರ ಪ್ರೈವಸಿ ಪ್ರಶ್ನೆ ಏನು, ಇದು 2ನೇ ತನಿಖೆಯ ಭಾಗ. ಮೊದಲನೇ ತನಿಖೆಯ ಭಾಗ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು, ಪ್ರಜ್ವಲ್ ರೇವಣ್ಣ ತಮ್ಮ ತೃಷೆಗಾಗಿ ತಮ್ಮ ಮನೆಗೆ ಬಂದವರನ್ನೆಲ್ಲರನ್ನ ಈ ರೀತಿ ಬಳಸ್ಕೊಳ್ತಾ ಇದ್ರ ಪಾಲಿಟಿಕಲಿ, ಅಂದ್ರೆ ಇದೊಂದು ರೀತಿ ಅಸಹ್ಯತನದ ಪರಮಾವಧಿಯಾಗಿ ವಾಪಸ್ ಬರ್ತೀನಿ ಪ್ರಶಾಂತ್. ಅದು ದೇವೇಗೌಡರ ಮೊಮ್ಮಗ. ಐ ಕಮ್ ಬ್ಯಾಕ್. ಒಂದು ಬ್ರೇಕ್ ಟೈಮ್ ಆಗಿದೆ. ಇಷ್ಟು ದೊಡ್ಡ ಕರ್ಮಕಾಂಡ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದ್ದು ನೀವು ಸೈಲೆಂಟ್ ಆಗಿದ್ರಿ ಎಲೆಕ್ಷನ್ ಬರೋವರೆಗೆ ಅಂತ ಹೇಳಿದ್ರೆ ನಿಮ್ಮ ಮಾನವೀಯತೆ ಎಲ್ಲಿಗೆ ಹೋಗುತ್ತೆ? ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದ್ದಾಗ ಕೈ ಕಟ್ಟು ಕೂತ್ಕೊಂಡಿದ್ದು ಹೇಗೆ ನೀವೆಲ್ಲ? ಈಗ ಪೆನ್ ಡ್ರೈವ್ಗಳನ್ನ ಹಂಚ್ಕೊಂಡು ಬದುಕ್ತಾ ಇದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.